ಟೈಲರ್ ಇದ್ದಾರಾ? ಲೇಡೀಸ್ ಟೈಲರ್ ಯಾರು ಇಲ್ವಾ? ಅಯ್ಯೋ ಏನ್ ಡಿಮ್ಯಾಂಡ್ ಆಗ್ಬಿಟ್ಟಿದ್ಯಪ್ಪ. 2300 ರೂಪಾಯಿ ಕೇಳ್ತಾನೆ ಒಂದು ಬ್ಲೌಸ್ ಹೊಲ್ದು ಕೊಡು ಅಂದ್ರೆ. ಯಾರನ್ನ? ಏನ್ ಯಾರನ್ನಂದ್ರೆ ಅವ್ರನ್ನ ಕೇಳ್ತಾರ? ಏನ್ ಮಾತಾಡ್ತೀರಾ ನೀವು? ಲೇಡೀಸು ಏ ಬೇಡ. ಅವ್ರಿಗೆ ಹೊಟ್ಟೆವ್ರು ಏನ್ ಗೊತ್ತಾ, ನಾವೇನೋ ಕೇಳಿದ್ರೆ ಬೇರೆದೆಲ್ಲೋ ಕಡೆ ಹೇಳ್ಬಿಡ್ತಾರೆ, ಚೆನ್ನಾಗೆಲ್ಲ ಹೊಲಿಯಲ್ಲ ಅಲ್ಲಿ. ಗೊತ್ತಲ್ವಾ, ಒಂದ್ ಹೆಣ್ಮಕ್ಳು ಕಂಡ್ರೆ ಇನ್ನೊಂದು ಹೆಣ್ಮಕ್ಳು ಹೊಟ್ಟೆವ್ರು ಇರುತ್ತೆ. ಅದಕ್ಕೆ ಅಷ್ಟು ದೂರ ಹೋಗ್ಬೇಕು. ನಾನು ಬ್ಲೌಸ್ ಹೊಲಿಸ್ಬೇಕು, ಅದಕ್ಕೆ ನಾಳೆ ಊರ ಹಬ್ಬ ಇದೆ. ಮೆಡಿಕಲ್ ಶಾಪ್ ಮುಂದೆ ಇವ್ನು ಡೆಡ್ ಎಂಡ್ ಅಲ್ಲಿ ಅವ್ನು ಕೊಡಲ್ಲ, ಅವ್ನು ಸರಿಯಾಗಿ. ಅವನು ಲೇಡೀಸ್ ಗೊತ್ತಾಯ್ತು, ಸರಿಯಾದ ಟೈಮ್ ಕೊಡಲ್ಲ ಅವರು, ಅದೇ ಬೇಜಾರು. ನಂಗೆ ನಾಳೆ ಊರ ಹಬ್ಬ ಇದೆ, ಕೊಳ್ಳೇಗಾಲದಲ್ಲಿ ಊರ ಹಬ್ಬ ಇದೆಯಾ, ಅದಕ್ಕೆ ಬ್ಲೌಸು ನಮ್ ನೋಡಿ ಎಷ್ಟಿರ್ಬೋದು ಮೆಜರ್ಮೆಂಟ್? ನಿಮ್ಗೆ ಏನ್ ಅನ್ಸತ್ತೆ? ಇವ್ರಿಗೆ ಚೆನ್ನಾಗಿ ಗೊತ್ತು. ಹೌದಾ? ಓ ನಿಮ್ ಚೆನ್ನಾಗ್ ಗೊತ್ತು ಅಂತಾರೆ. ಸಾಕತ್ ನೋಡಿ ನೀವು ಹೇಳಿ, ನಿಮ್ ಗೊತ್ತಲ್ವಾ? ಇವ್ರಿಗೆ ಚೆನ್ನಾಗಾದ್ರಲ್ಲ ಅನುಭವ ಜಾಸ್ತಿ ನಿಮ್ಗೆ. ನಾವ್ ಹೇಳ್ಬಿಟ್ಟಿದ್ರೆ ನೀವ್ ಹೇಳಕ್ ಮುಂಚೆನೆ ಇಷ್ಟು ಅಂತ ಅನ್ಬಿಡುವ. ಹೌದಾ? ಅಲ್ವಾ? ಕರೆಕ್ಟ್. ಅಲ್ಲಿ ಯಾಕೆಂದ್ರೆ ಲೇಡೀಸ್ ಅವರು ಇಬ್ರು ಇವ್ರು ಏನ್ ಸಖತ್ ಕಿಲ 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 ಅಂತಾರಪ್ಪ. ನಂಗೆ ಸಖತ್ ಇಷ್ಟ ಆಗ್ಬಿಟ್ರಿ ಅವರು. ಮಾಸ್ಟ್ರ ಕಳ್ಳ ಮಾಸ್ಟ್ರು ಅಂತೆ. ಇವ್ರಿಗೆ ಸ್ವಲ್ಪ ನೋಡಿ ಸೊಂಟ ಸೈಜ್ ನೋಡ್ಬಿಟ್ಟು ಹೇಳಿ. ಕೇಳಿಲ್ಲಿ ಹೇಳಿ. ಇವ್ರು ಗುಡ್ಡಳ್ಳಿಯಲ್ಲಿದ್ದವರು ಇಂಥವೆಲ್ಲ. ಹೌದಾ? ಗುಡ್ದಳ್ಳಿಯಲ್ಲಿ ಗುಡ್ದೊಳಗೆ ಹೋಗ್ಬಿಡ್ತಿದ್ರ? ಈಶ್ವರ ಇವ್ ಸಕಾಲಾಗ ಹಾಕ್ತಾರಪ್ಪ ಇವ್ರೆ ಅಂತ. ನಂಗೆ ಸಖತ್ ಇಷ್ಟ ಆಗ್ಬಿಟ್ರಿ ಅವ್ರು. ಇವ್ರು ಕೇಳ್ದೆ ಏನಂತಾನೆ ಅವನು, ಬ್ಲೌಸು ಕರೆಕ್ಟ್ ಆಗಿ ಹೊಲಿತೀನಿ, ಬಟ್ ಇಲ್ಲೆಲ್ಲ ಗುಂಡಿಗಳು ಹಚ್ಚಕ್ಕಾಗಲ್ಲ, ಸಖತ್ತಾಗಿ ಕಾಣಿಸಲ್ಲ ಅದು ಅಂತ ಹೇಳ್ತಾನೆ. ನನ್ಗೇನಾದ್ರು ಬಟನ್ಸ್ ನೀಟಾಗಿ ಕಾಣಿಸ್ಬೇಕು, ಫಿಟ್ಟಿಂಗ್ ಸರಿ ಆಗ್ಬೇಕು. ಡ್ಯಾನ್ಸ್ ಆಡ್ತೀವಲ್ವಾ ನಾವು, ಅದಕ್ಕೆ ಮಾರುತಿ ಸರ್ಕಲ್ ಹೋಗ್ಬೇಕು. ಎಲ್ಲಿ? ನೀವೇನ್ ಬಿಟ್ರೆ ನಾನು ಎಲ್ಲಾ ಸರ್ಕಲ್ ಕಳಿಸ್ಬಿಡ್ತೀರಾ? ಮತ್ತೆ ಏನ್ ಮಾಡೋದು? ಅದೊಂದೈತೆ. ನನ್ಗೊಂದು ಹೆಲ್ಪ್ ಮಾಡ್ತೀರಾ ಹೋಗ್ಲಿ? ಇಬ್ರೊಳಗೆ ಯಾರಾದ್ರೂ ಬಂದು ನಾನು ಗಂಡ ಅಂತ ಏನಾದ್ರು ಹೇಳಿ ಸ್ವಲ್ಪ. ಯಾರು ಗಂಡಸರು ಬಂದು ನಿಂತ್ಕೊಂಡ್ರೆ ಬೇಗ ಹೊಲ್ದು ಕೊಡ್ತಾರೆ. ನಾವು ಲೇಡೀಸ್ ಹೋಗ್ಬಿಟ್ರೆ ತುಂಬಾ ಆಟ ಆಡಿಸ್ತಾರ ಅವರು. ಯಾರಿಗೆ ಫೋನ್ ಮಾಡ್ತೀರಾ? ಮಾಡಿ ಇವಾಗ. ಯಾವಾಗ? ನೀವೇ ಬಂದ್ಬಿಡಿ. ಇಲ್ಲ, ಅಲ್ಲಿ ನಿಂತ್ಕೊಳ್ಳಿ ಅವ್ರ ಹತ್ರ. ನಿಮ್ಮ ಹತ್ರ ನಿಂತ್ಕೊಂಡ್ರೇನು? ಏನ್ ಹಿಂಗ್ ಆಡ್ತೀರಾ ನೀವು ಈ ವಯಸ್ಸಿನ? ಕೇಳು. ಅವರು ಅಂದ್ರೆ ಟೈಲರ್ ಅಂಗಡಿ ಅಂತ ಬಿಟ್ಬಿಡಿ ಸರ್. ಬೇಡ ಬೇಡ. ಏನ್ ಸಿಕ್ ಗಂಡ್ ಮಕ್ಳ ಹತ್ರ ಕುಂತ್ಕೊಂಡ್ ಹೋಗಕ್ ನನ್ಗೇನು ಇದ್ ಅನ್ಕೊಂಡ್ಬಿಟ್ಟಿರ ನೀವು? ಅಲ್ಲ, ಅರ್ಜೆಂಟ್ ಬೇಕು ಅಂತಾರಲ್ಲ. ನೀವೇ ಅರ್ಜೆಂಟ್ ಬೇಕು ನನ್ಗೆ, ಸಿಗ್ತೀರಾ? ಬಟ್ಟೆ ಹೊಲಿಯರ್ ಅರ್ಜೆಂಟ್ ಬೇಕು ಅಂತ. ಅಲ್ಲ, ನೀವು ಅರ್ಜೆಂಟ್ ಬೇಕು, ಸಿಗ್ತೀರಾ ಅಂದೆ. ನೀವು ಇಬ್ರೊಳಗೆ ಯಾರು ಫ್ರೀ ಇದ್ದೀರಾ ಹೇಳಿ? ಇವರೇ ಜಾಸ್ತಿ ಅನುಭವನಾ? ಹೆವಿ ಲಾರಿ ತರ. ನನ್ಗೇನೇ ಬೇಕಾದ್ರೂ ಇಲ್ಲಿ ಬನ್ನಿ ಹೇಳ್ತೀನಿ. ನಿಮ್ಗೆ ಏನೇ ಬೇಕಾದ್ರೂ ಇವರು ಅನುಭವ ಗುಡ್ದೋ. ಹೌದಾ? ಎಲ್ಲರೂ ನಾನ್ ನಿಮ್ಮನ್ನ ತಪ್ಕೊಂತೀನಿ. ನನ್ ಮೆಜರ್ಮೆಂಟ್ ಹೇಳಿ ನೋಡೋಣ ಒಂದ್ಸತಿ. ಮೆಜರ್ಮೆಂಟ್ ನೋಡಕ್ಕೆ ಇಲ್ಲ, ಬನ್ನಿ ಇಲ್ಲಿ. ಮೆಜರ್ಮೆಂಟ್ ನೋಡಕ್ಕೆ ನಾನು ಟೈಲರ್ ಅಲ್ಲ. ಅವರು ನಿಮ್ಗೆ ಅನುಭವ ಜಾಸ್ತಿ ಅಂತಾರೆ. ಅವ್ರು ನಿಮ್ಮ ಮೇಲೆ, ನೀವು ಅವ್ರ ಮೇಲೆ. ಇಬ್ರು ಫ್ರೆಂಡ್ಸಾ, ಆಪ್ತ ಮಿತ್ರರು? ನಿಮ್ ಕೆಲಸ ಆಗ್ಬೇಕು ಅಂದ್ರೆ ಅಲ್ಲಿ ಹೋಗಿ ಅವ್ರು ಇನ್ನೊಬ್ರು ನೋಡಿ. ಇದಕ್ಕೆ ಬ್ಲೌಸ್ ಸರಿಯಾಗಿರೋ ಸಕ್ಕದಾಗಿರೋ ಫಿಟ್ಟಿಂಗ್ ನೋಡ್ಬೇಕು. ಅದಕ್ಕೆ ಏನ್ ಹೇಳಿ ಬೇಗ. ಇವ್ರನ್ನ ಹಿಡ್ಕೊಳ್ರಿ ನೀವು. ಕೆಲಸ ಹಿಡ್ಕೊಂಡಲ್ಲ, ಅವರೇ ಹಿಡ್ಕೊ ಅಂತಾರೆ. ಈಗ ನೋಡಪ್ಪ, ಯಾರು ಹಿಡ್ಕೊಳ್ಳಿ ಬೇಗ ಹೇಳಿ, ಯಾರು ಬರ್ತೀರಾ ಅಂತ. ಹಿಂಗ್ ಮಾಡಿ ತುಂಬಾ ನೀವು ನಗ್ತೀರಿ. ನಿಮ್ಮನ್ನೇ ಹಿಡ್ಕೊತೀನಿ. ಕೇಳಿ ಇಲ್ಲಿ. ಹೇಳಿ. ಬನ್ನಿ, ನಾನು ಹೇಳ್ತೀನಿ. ಹೇಳಿ. ನೀವ್ ಯಾಕೆ ಹಿಂದೆ ನಿಂತ್ಕೊಳಕ್ ಬಿಡಲ್ಲ? ಹಿಡ್ಕೊಂಡ್ಬಿಡ್ತೀನಿ ಅಂತನಾ? ಬಂದೆ ಆ ಕಡೆ. ಗುಡ್ದಳ್ಳಿ ಒಳಗೆ ಇವರು ದೊಡ್ಡ ಅಂಗಡಿ ಇಕ್ಕಿದ್ದವರು. ಫೋನ್ ಮಾಡಿದ್ರೆ ಸಾಕು, ಅವರು ಕೊಡ್ತಾರೆ. ಇವ್ರು ಯಾರು? ಇವ್ರು ಸಖತ್ತಾಗವ್ರಪ್ಪ. ಸಖತ್ತಾಗಿದ್ದೀರಾ ನೀವು? ಏನ್ ಬೇಕು ಡಾರ್ಲಿಂಗ್? ಹೊರಗಡೆ ಕ್ಯಾಮ್ರಾ ಐತಲ್ಲಿ. ಇದು ಕುರಿಗಳ ಸ್ವಾಮಿ, ಕುರಿಗಳು ಅಂತ ಕಾಬಿಡಿ. ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿ ಕಾಣಿಕೆ ಸ್ವೀಕರಿಸಬೇಕು. ಓಕೆ, ನಾವು ಮಾಡಿ ತಮಾಷೆಗೆ. ಓಕೆ, ಈ ತರ ಎಲ್ಲ ಬಂದಾಗ ಸಖತ್ ಎಂಜಾಯ್. ಅವಾಗ ಹಳೆ ಕಾಲದ ಸ್ಟಾರ್ಟಿಂಗ್ ಆಗೋಯ್ತು ಸರ್, ನಾನು ಕಾರ್ ನೋಡ್ಲಿಲ್ಲ, ನೋಡ್ ಬಂತು ಬರ್ಲಿಲ್ಲ. ಓಕೆ ಸರಿ, ನಗ್ತಾ ಇರ್ಬೇಕು ಅಲ್ವಾ? ನಗ್ಸೋದು ಉದ್ದೇಶ.
ಸೊ ಹಿಂಗಾಗಿ ಯಾರೋ ಪಾಪ ಅಡ್ರೆಸ್ ಕೇಳಕ್ ಬರ್ತಾರೆ, ಗುರುತು ಬರ್ತಾರೆ, ಅವ್ರಿಗೆ ಅಡ್ರೆಸ್ ಹೇಳ್ಬೇಕು, ಈ ಥರದ್ದೆಲ್ಲ ಇರುತ್ತೆ. ಕೆಲವ್ರು ಹೇಳಲ್ಲ, ತುಂಬಾ ಇದು ಮಾಡ್ತಾರೆ. ಅದಕ್ಕೆ ಸೋಷಿಯಲ್ ವರ್ಕ್ ಇಂಥವೆಲ್ಲ ಇರಬೇಕು ಅಲ್ವಾ.